ನಮಸ್ಕಾರ ಕರ್ನಾಟಕ. ನಮ್ಮ ದರ್ಶನ್ ಹೊರಗಡೆ ಇದ್ರು ರಾಜನೇ, ಜೈಲಿನಲ್ಲಿದ್ದರು ರಾಜನೇ. ಅದಕ್ಕೆ ಈ ಫೋಟೋನೇ ಪ್ರೂಫು. ಜೈಲು ಬೇರೆ ಸಾಮಾನ್ಯ ಜನರಿಗೆ ಅದು ಜೈಲು ಅನಿಸುತ್ತೆ, ಆದರೆ ನಮ್ಮ ದರ್ಶನ್ಗೆ ಆ ಜೈಲಲ್ಲ, ಅದು ಅವ್ರು ಮಾಡ್ಕೊಂಡ್ರೆ ಒಂದು ಸ್ಮಾಲ್ ಕ್ಲಬ್ ಅಂತ ಹೇಳೋದು ತಪ್ಪಾಗಲಾರ್ದು. ನಮ್ಮ ಪ್ರಶ್ನೆ ಏನಂತಂದರೆ, ಯಾರೇ ಕೈದಿಗಳು ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಬಟ್ ಅದು ಜೈಲ್ ಮ್ಯಾನ್ಯುವಲ್ಗೆ ಅಲ್ಲಿ ಮೆನ್ಷನ್ ಆಗಿರ್ಬೇಕು ಅಷ್ಟೇ. ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು. ರೂಲ್ಸಲ್ಲಿ ಈ ಥರ ಮಾಡ್ಬೋದು ಅಂತಿದ್ದರೆ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ಬಟ್ ಇನ್ ಕೇಸ್ ಇದು ಜೈಲ್ ಮ್ಯಾನ್ಯುವಲ್ನಲ್ಲಿ ಇಲ್ಲ ಅಂದರೆ ಜೈಲಿನ ಸೂಪರ್ಡೆಂಟು, ಜೈಲಿನ ಸಿಬ್ಬಂದಿಗಳು ಎಲ್ಲರೂ ಸಸ್ಪೆಂಡ್ ಮಾಡಿ ತನಿಖೆ ಆರಂಭ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಫೋಟೋ ತೆಗಿಲಿಕ್ಕೆ ಕ್ಯಾಮ್ರಾ ಎಲ್ಲಿಂದ ಬಂತು, ತೆಗೆದವ್ರು ಯಾರು, ಇದನ್ನು ಹೊರಗಡೆ ಸರ್ಕ್ಯುಲೇಟ್ ಮಾಡ್ತಿರೋದು ಯಾರು? ಆಮೇಲೆ ಒಂದಂತೂ ನಿಜ, ಇದನ್ನು ಸರ್ಕ್ಯುಲೇಟ್ ಮಾಡ್ತಿರೋದೇನು ಅಂತಂದರೆ ಮೋಸ್ಟ್ಲಿ ರಾಜ್ಯ ಸರ್ಕಾರ ಮತ್ತು ಪ್ರಿಸನ್ಸ್ ಡಿಪಾರ್ಟ್ಮೆಂಟು ವಿಚ್ ಕಮ್ಸ್ ಅಂಡರ್ ಡೈರೆಕ್ಟ್ಲಿ ಅಂಡರ್ ಜುಡಿಷಿಯರಿ. ಇದು ಈ ಒಂದು ಜೈಲು ಇದು ನ್ಯಾಯಾಂಗದ ಕೆಳಗಡೆ ಬರುತ್ತೆ. ಐ ಥಿಂಕ್ ಮಾಧ್ಯಮದವರು ಹೈಕೋರ್ಟಲ್ಲಿ ಇದನ್ನು ಪ್ರಶ್ನೆ ಮಾಡಬೇಕು. ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಕಂಪ್ಲೇಂಟ್ ಕೊಡಿ, ಇದು ಮ್ಯಾನ್ಯುವಲ್ ಪ್ರಕಾರ ಇದೆಯಾ ಈ ಥರ ಪಾರ್ಟಿ ಮಾಡೋದು? ಇದೊಂದೇ ಏನು ಸಮಸ್ಯೆ ಇಲ್ಲ, ಪಾಪ ಮಾಡ್ಕೊಳ್ಳಿ, ಅದೆಲ್ಲ ಏನು ತಪ್ಪೇನಿಲ್ಲ. ಅಟ್ಲೀಸ್ಟ್ ಹೊರಗಡೆ ಟೆನ್ಷನ್ ಇದು, ಹೊರಗಡೆ ರಿಲ್ಯಾಕ್ಸ್ ಆಗಿರಲಿ. ನಮಗೇನಂತಂದರೆ, ನಮ್ಮ ಬೆಂಗಳೂರು ಜೈಲಲ್ಲಿ ಒಂದು 7,000 ಕೈದಿಗಳಿದೆ. ಅವರೆಲ್ಲರಿಗೂ ಚೇರ್ ಹಾಕಿ ಈ ಥರ ಒಂದು ಆನಂದ ಕೊಡಿ ಅನ್ನೋದು ನಮ್ಮ ಒಂದು ಕೋರಿಕೆ. ಯಾಕಂದರೆ ಪಾಪ ದರ್ಶನ್ ಒಬ್ಬರಿಗೆ ಕೊಟ್ಟರೆ ಸರಿಯಿಲ್ಲ. ಅವ್ರ ಜೊತೆಯಲ್ಲಿ ಮಹಿಳಾ ಕೈದಿಗಳಿದ್ದಾರೆ, ಮತ್ತು ಮೇಲ್ ಕೈದಿಗಳು ಒಂದು 7,000 ಇದ್ದಾರೆ. ಎಲ್ಲರಿಗೂ ಈ ಥರ ಒಂದು ಗ್ಲಾಸಿ ವೇರ್ ಟೀ ಕಪ್ಸು ಮತ್ತು ಚೇರ್ಸು 7,000 ಜನಕ್ಕೂ ಕೊಟ್ಟರೆ ಕೇಂದ್ರ ಸಿ ಎಂ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮತ್ತು ನ್ಯಾಯಾಂಗ ನಿಜವಾಗ್ಲೂ ಒಂದು ಸಂತೋಷವಾದಂಥ ದಿನ. ನಾವು ಜೈಲಿನಲ್ಲಿ ಈ ಥರ ಒಂದು ಬದಲಾವಣೆ ನೋಡಿರೋದು ನಿಜವಾಗ್ಲೂ ಸಂತೋಷ ಆಗುತ್ತೆ. ಐ ಥ್ಯಾಂಕ್ ನಮ್ಮ ದರ್ಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದೊಂದು ನಿಜ, ಈ ಫೋಟೋ ತೆಗೆದಾರೆ ಯಾರು, ಹೊರಗಡೆ ಯಾಕೆ ಸರ್ಕ್ಯುಲೇಟ್ ಮಾಡಿದ್ದಾರೆ, ಕ್ಲಿಯರ್ ಆಗಿದೆ. ಒಳಗಡೆ ಏನೋ ನಡೀತಾ ಇದೆ, ಹಾಗಾಗಿ ಈ ಫೋಟೋ ಬಂದಿದೆ ಹೊರಗಡೆ. ನನಗೆ ಯಾರೋ ಕಳಿಸ್ಕೊಟ್ರು. ಮೈ ಓನ್ಲಿ ಕ್ವಶನ್ ಈಸ್ ಹೂ ಟುಕ್ ದಿಸ್ ಫೋಟೋ? ಆಮೇಲೆ ಜೈಲೊಳಗಡೆ ಏನು ನಡೀತಾ ಇದೆ? ಒಬ್ರಿಗೊಂದು ಮಾಡ್ತಾ ಇದ್ದೀರಾ? ನಮಗೇನಿಲ್ಲ, ದರ್ಶನ್ ಏನೋ ಚೇರಕ್ಕೆ ಕುಣಿಸಿ ನಮಗೇನು ಸಮಸ್ಯೆ ಇಲ್ಲ. ಆ 7,000 ಜನ ಕೈದಿಗಳು ಪಾಪ ಮಲಗೋಕ್ಕೂ ಜಾಗ ಇರಲ್ಲ, ಹಂಗೆ ಮಲಗಿಸ್ತೀರಾ ನೀವು? ಎಲ್ಲರಿಗೂ ಅಷ್ಟೇ ಇದೇ ಥರನೇ ಟ್ರೀಟ್ ಮಾಡಿ, ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ತೀವಿ. ಜೈಲು ಬದಲಾವಣೆ ಆಗಬೇಕು. ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ದರ್ಶನ್ಗೆ. ಹೊರಗಡೆನೂ ಅಷ್ಟೇ ಅವ್ರದ್ದೇ ಆದ ರಾಜಾಧಿತ್ಯ ಇತ್ತು. ಈಗ ನೋಡಿ ಒಳಗಡೆ ಹೋಗಿ ರಾಜನ ಥರನೇ ಇದ್ದಾರೆ. ಜೈಲನ್ನೇ ಒಂಥರ ಪ್ಯಾಲೇಸ್ ಥರ ಕನ್ವರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಬೇಕಾಗಿರೋದು, ಇದು ಬದಲಾವಣೆ. ಥ್ಯಾಂಕ್ ಯು ಸಿದ್ದರಾಮಯ್ಯವರೇ, ತುಂಬ ಥ್ಯಾಂಕ್ಸು. ನಮ್ಮ ಕರ್ನಾಟಕ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ರಾಜ್ಯ ಬೆಂಗಳೂರು ಕಾರಾಗೃಹನ ಕ್ಲಬ್ ಆಗಿ ಕನ್ವರ್ಟ್ ಮಾಡಿದೆ. ಈಚೆ ಕಡೆ ಸ್ವಲ್ಪ ಬೋರ್ಡ್ನ ಚೇಂಜ್ ಮಾಡ್ಬೇಕು ಹೇಳಿ. ಇದು ಪರಿವರ್ತನಾ ಕೇಂದ್ರ ಅನ್ನೋದು ಬದಲು ಬೆಂಗಳೂರು ಕೇಂದ್ರ ಕ್ಲಬ್ ಪರಿವರ್ತನಾ ಕೇಂದ್ರ ಅಂತ ಮಾಡ್ಬಿಡಕ್ಕೆ. ಓಕೆ, ಧನ್ಯವಾದಗಳು. ನನ್ನ ಮನಸ್ಸಿಗೆ ಅನಿಸಿದ್ದು ಏನೋ ಹೇಳಿದೆ, ಸರಿನೋ ತಪ್ಪ ಗೊತ್ತಿಲ್ಲ. ಬಟ್ ಏನಂತಂದರೆ, ಈ ಒಂದು ಫೆಸಿಲಿಟಿ ಅಲ್ಲಿರೋವಂಥ 7,000 ಜನ ಕೈದಿಗಳು ಕೊಡಿ ಅಂತ ನಾನು ಒಂದು ಬೇಡಿಕೆನಪ್ಪ, ಅಷ್ಟೇ, ಬೇರೆ ಏನಿಲ್ಲ. ನಿಜವಾಗ್ಲೂ ದರ್ಶನ್ ಅವರು ಜೈಲನ್ನೇ ಚೇಂಜ್ ಮಾಡಿದಾರಲ್ರಿ. ಅಬ್ಬಾ. ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು. ಲವ್ ಯು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.